ಸಾಹಿತ್ಯದಲ್ಲಿ ತಾತ್ವಿಕತೆ. ಹಾಗಾದರೆ ಸಾಹಿತ್ಯದಲ್ಲಿ ತಾತ್ವಿಕತೆ ಎಂಬುದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ತಾತ್ವಿಕತೆ ಎಂಬುದು ನಂಬಿಕೆಗಳು ಮತ್ತು ಗ್ರಹಿಕೆಗಳಿಂದ ಕೂಡಿದ ವ್ಯವಸ್ಥೆ ಅಷ್ಟೇ. ನಂಬಿಕೆ ಮತ್ತು ಗ್ರಹಿಕೆ ಎಂಬುವು ಅಪ್ರಜ್ಞಾಪೂರ್ವಕವಾದವು, ಪರೀಕ್ಷೆಗೆ ಒಳಪಡದ ಅದೃಶ್ಯವಾದ ಹಲವು ಸಂಗತಿಗಳ ಮೊತ್ತ. ಈ ತಾತ್ವಿಕತೆಯು ವ್ಯಕ್ತಿಗಳ ನಡುವೆ ಇರುವ ಕಾಲ್ಪನಿಕ ಸಂಬಂಧಗಳನ್ನು ಅವರವರ ವಾಸ್ತವಿಕ ಅಸ್ತಿತ್ವದೊಂದಿಗೆ ಬೆರೆಸಿಬಿಡುತ್ತದೆ. ಯಾವುದೇ ತಾತ್ವಿಕತೆಯನ್ನು ನಮ್ಮ ಮೇಲೆ ನೇರವಾಗಿ ಹೇರಲಾಗುವುದಿಲ್ಲ, ಆದರೆ ಸಾಮಾಜಿಕ ಸಂಸ್ಥೆಗಳು ಇವನ್ನು ಸಮರ್ಥಿಸಿ ನಮ್ಮ ಮೇಲೆ ಹೇರುತ್ತವೆ. ಸಾಹಿತ್ಯ ಎಂಬುದು ಕೂಡ ಇಂತಹ ಒಂದು ಸಾಮಾಜಿಕ ಸಂಸ್ಥೆಯಾಗಿಯೇ ಕೆಲಸ ಮಾಡುತ್ತದೆ. ತಾತ್ವಿಕತೆಯ ಪ್ರಾಯೋಗಿಕ ವಿಧಾನವೇ ನಮ್ಮ ಬದುಕಿನಲ್ಲಿ ಜಾರಿಗೊಳಿಸಲಾಗುವ ಅಭ್ಯಾಸಗಳು. ಒಂದು ತಾತ್ವಿಕ ಪರಿಕಲ್ಪನೆಯು ಜನರ ವರ್ತನೆಗಳಲ್ಲಿ ಕಾಣಿಸುತ್ತದೆ. ವ್ಯಕ್ತಿಗಳು ಇದನ್ನು ಅಭಿನಯಿಸುತ್ತಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ಪರಿಕಲ್ಪನೆಯು ವ್ಯಕ್ತಿಯಲ್ಲಿ ಸಮಗ್ರತೆಯ ಮತ್ತು ಸಹಜತೆಯ ಭಾವವನ್ನು ಮೂಡಿಸುತ್ತದೆ. ಕೇವಲ ವಿರೋಧಾಭಾಸಗಳನ್ನೇ ಹೊರಹಾಕುತ್ತಿದ್ದರೂ ಒಂದು ಭ್ರಮಾತ್ಮಕ ಸುಸಂಬದ್ಧತೆಯ ಭಾವವನ್ನು ತರುತ್ತದೆ. ಇನ್ನು ಈ ಭಾವವನ್ನು ಸಹಜವಾದದ್ದು ಎಂದು ನಂಬಿದ ಮೇಲಂತೂ ಅದು ಜಾರಿಗೊಳ್ಳಲು ಯಾವ ಅಡ್ಡಿಯೂ ಇರುವುದಿಲ್ಲ. ಅಂದರೆ ತಾತ್ವಿಕತೆ ಎಂಬುದು ಒಂದು ಅಪೂರ್ಣವಾದ ರಚನೆ ಮಾತ್ರವೇ ಆಗಿರುತ್ತದೆ. ಅರೆಬರೆ ಸತ್ಯಗಳನ್ನೇ ಪ್ರಸ್ತುತಪಡಿಸುತ್ತಾ ಇರುವ ವಾಸ್ತವ ಸಂದರ್ಭ ಹಾಗೂ ಪರಿಸ್ಥಿತಿಗಳನ್ನು ಮರೆಮಾಡಿ ಬಿಡುತ್ತದೆ. ಹಾಗೆಂದು ತಾತ್ವಿಕತೆಯನ್ನು ಸುಳ್ಳು ಎಂದು ಕರೆಯಲಾಗದು. ಆದರೂ ಅದು ವಾಸ್ತವದ ಕೆಲವು ಅಂಶಗಳನ್ನು ಕೈಬಿಟ್ಟು ಕೆಲವು ಕಂದರಗಳನ್ನು ಸೃಷ್ಟಿಸಿ ವಿರೋಧಾಭಾಸಗಳನ್ನು ನಯವಾಗಿ ಪ್ರಸ್ತುತಪಡಿಸುತ್ತದೆ. ಇದರಿಂದಾಗಿ ತಾತ್ವಿಕತೆಯ ಬಗ್ಗೆ ಪ್ರಶ್ನೆಗಳು ಬಂದರೆ ಈ ನಯವಾದ ವಿರೋಧಾಭಾಸಗಳೇ ಉತ್ತರಗಳು ಎಂಬಂತೆಯೂ ತೋರುತ್ತದೆ. ಅಂದರೆ ವಾಸ್ತವದಲ್ಲಿ ಅದು ಪ್ರಶ್ನೆಗಳನ್ನು ಯಾಮಾರಿಸುತ್ತದೆ ಮತ್ತು ಇದೇ ಸುಸಂಬದ್ಧತೆ ಎಂಬ ಛದ್ಮವೇಷವನ್ನು ತೊಡುತ್ತದೆ. ಏಕೆಂದರೆ ಹೀಗೆ ಮಾಡುವುದು ಈಗಿನ ವ್ಯವಸ್ಥೆಯಲ್ಲಿ ಉತ್ಪಾದನೆಗೊಳ್ಳುತ್ತಿರುವ ಎಲ್ಲ ಸಾಮಾಜಿಕ ಸಂಬಂಧಗಳನ್ನು ಅವು ಇದ್ದಂತೆಯೇ ಮುಂದುವರಿಸಲು ಅಗತ್ಯವಾಗುತ್ತದೆ. ತಾತ್ವಿಕತೆ ಎಂಬ ಉತ್ಪಾದನೆಯು ವ್ಯಕ್ತಿಗಳ ವ್ಯವಸ್ಥೆಯೊಂದಿಗೆ ಹೊಂದಿರುವ ಸಂಬಂಧವು ಸಹಜವಾದುದು ಎಂದೂ ಸಾರ್ವತ್ರಿಕವಾದುದು ಎಂದೂ ನಂಬುವಂತೆ ಮಾಡುತ್ತದೆ. ಇದು ಕೇವಲ ಒಂದು ಕೃತ್ರಿಮ ರಚನೆ ಎಂದು ತೋರುವುದೇ ಇಲ್ಲ. ಹೀಗೆ ಒಮ್ಮೆ ಅಂತರ್ಗತಗೊಳ್ಳುವ ತಾತ್ವಿಕತೆಯು ಸಾಂಸ್ಕೃತಿಕ ರೂಢಿಯಾಗಿ ನೆಲೆಗೊಳ್ಳುತ್ತದೆ. ಉದಾಹರಣೆಗೆ, ಹೆಣ್ಣು ಮತ್ತು ಗಂಡುಗಳಲ್ಲಿ ಯಾರು ದಬ್ಬಾಳಿಕೆ ನಡೆಸಬೇಕು ಎಂಬ ತಾತ್ವಿಕತೆಯು ಒಮ್ಮೆ ಸಾಂಸ್ಕೃತಿಕ ರೂಢಿಯಾಗಿ ನೆಲೆಗೊಂಡರೆ ಆ ಸಮೀಕರಣವು ಅಸಹಜ ಎಂದು ಯಾರಿಗೂ ತೋರುವುದೇ ಇಲ್ಲ. ಇದು ಒಂದು ಸಾಂಸ್ಕೃತಿಕ ರಚನೆ ಎಂದು ಯಾರಿಗೂ ತಿಳಿಯುವುದೇ ಇಲ್ಲ. ಇದು ಸಂಸ್ಥೆಗಳ ಬೆಂಬಲದಲ್ಲಿ ಮರು ಉತ್ಪಾದನೆಗೊಳ್ಳುತ್ತಾ ತಲೆಮಾರುಗಳಲ್ಲಿ ಸಾಗುತ್ತದೆ. ಇದನ್ನು ಆಲ್ತೂಸರ್ ಐಡಿಯಾಲಜಿಕಲ್ ಸ್ಟೇಟ್ ಆಪರೇಟರ್ಸ್ ಎನ್ನುತ್ತಾನೆ. ಅಂದರೆ ಈ ಕೃತಕ ರಚನೆಗಳೇ ಸಂಸ್ಕೃತಿಯ ಆದರ್ಶಗಳನ್ನು ಜಾರಿಯಲ್ಲಿಡುವ ಸಾಧನ ಇಲ್ಲವೇ ಪರಿಕರಗಳು. ಸಾಹಿತ್ಯವು ಒಂದು ಸಂಸ್ಥೆಯೇ. ಹಾಗಾಗಿ ವಿಮರ್ಶೆಯು ಸಾಹಿತ್ಯ ಪಠ್ಯಗಳಲ್ಲಿ ತಾತ್ವಿಕತೆಯು ಚಿತ್ರಣಗೊಂಡಿರುವ ಬಗೆಯನ್ನು ಹೊರಹಾಕಲು ಪ್ರಯತ್ನಿಸುತ್ತದೆ. ಈ ವಿಧಾನವು ಪ್ರಜ್ಞಾವಲಯವನ್ನು ಆವರಿಸಿರುವ ಭ್ರಮೆಯನ್ನು ಹೋಗಲಾಡಿಸುವುದು ಎಂದು ಹೇಳುವ ಮಾರ್ಕ್ಸ್ವಾದಿ ಚಿಂತನೆಗೆ ಹತ್ತಿರವಾದುದು. ಮೆಟೀರಿಯಲಿಸ್ಟ್ ವಿಮರ್ಶಕರು, ಬರಹಗಾರರು ಮತ್ತು ಅವರ ಪಠ್ಯಗಳು
ತಮ್ಮ ತಾತ್ವಿಕತೆಯ ನೆಲೆಯಿಂದಲೇ ಮಾತಾಡುವುದು ಎನ್ನುತ್ತಾರೆ. ಆದ್ದರಿಂದ ಕಾಲ್ಪನಿಕ ಸತ್ಯ ಮತ್ತು ಅಧಿಕೃತ ಸತ್ಯಗಳ ವ್ಯತ್ಯಾಸಗಳನ್ನು ಗುರುತಿಸಬೇಕಾದರೆ ಆಯಾ ಸಂಸ್ಕೃತಿ ಮತ್ತು ಕಲೆಗಳ ನಡುವೆ ಇರುವ ಸಂಬಂಧಗಳನ್ನು ಗಮನಿಸಬೇಕಾಗುತ್ತದೆ ಎಂದಾಯಿತು. ಸಾಹಿತ್ಯವು ಒಂದು ನಿರ್ದಿಷ್ಟ ತಾತ್ವಿಕತೆಯನ್ನು ಉತ್ಪಾದಿಸುತ್ತದೆ ಹಾಗೂ ಅದನ್ನು ತನ್ನ ಸೃಷ್ಟಿಯ ಪಠ್ಯಗಳ ಮೂಲಕ ಮರು ಉತ್ಪಾದಿಸುತ್ತಾ ನಿರಂತರಗೊಳಿಸಿ ತಲೆಮಾರುಗಳಲ್ಲಿ ಸಾಗಿಸುತ್ತದೆ. ಅಮೆರಿಕಾದ ಇಂಗ್ಲಿಷ್ ಪ್ರಾಧ್ಯಾಪಕಿ ನ್ಯಾನ್ಸಿ ಆರ್ಮ್ಸ್ಟ್ರಾಂಗ್ 18ನೆಯ ಶತಮಾನದ ಕಾದಂಬರಿಗಳು ಬೂರ್ಜ್ವಾ ಸಂಸ್ಕೃತಿಯಲ್ಲಿ ಮಹಿಳೆಯರ ಕೌಟುಂಬಿಕ ಪಾತ್ರವನ್ನು ಪ್ರತಿನಿಧಿಸುತ್ತಾ ಕಾನೂನು ಕೈಪಿಡಿಯ ಕೆಲಸವನ್ನು ನಿರ್ವಹಿಸಿದವು ಎಂದು ನಿರೂಪಿಸುತ್ತಾಳೆ. ಒಂದು ಮಧ್ಯಮ ವರ್ಗದ ಸಮಾಜದಲ್ಲಿ ಮಡದಿಯಾಗಿ ಮತ್ತು ತಾಯಿಯಾಗಿ ಮಹಿಳೆಯು ಹೇಗಿರಬೇಕು ಎಂಬ ತಾತ್ವಿಕತೆಯನ್ನು ಈ ಕಾದಂಬರಿಗಳು ಉತ್ಪಾದನೆ ಮತ್ತು ಮರು ಉತ್ಪಾದನೆಗಳನ್ನು ಮಾಡಿದವು. ಇಂತಹ ಕಾದಂಬರಿಗಳ ಓದುಗರಾದ ಮಹಿಳೆಯರು ಆ ತಾತ್ವಿಕತೆಯ ಗ್ರಾಹಕರಾಗಿರುತ್ತಾರೆ ಎಂದು ಇಂಗ್ಲೆಂಡ್ ವಾರ್ವಿಕ್ ವಿಶ್ವವಿದ್ಯಾಲಯದ ಇಂಗ್ಲಿಷ್ ಪ್ರೊಫೆಸರ್ ಟೆರ್ರಿ ಲೋವೆಲ್ ಗುರುತಿಸುತ್ತಾಳೆ. ಸಾಹಿತ್ಯ ವಿಶ್ಲೇಷಣೆಯು ತಾತ್ವಿಕತೆಯನ್ನು ಪ್ರಜ್ಞೆಯ ಪರಿಧಿಯೊಳಗೆ ತಂದು ಅದರ ವಾಸ್ತವವನ್ನು ಬಹಿರಂಗಪಡಿಸುತ್ತದೆ. ಅಲ್ಲಿನ ವಿರೋಧಾಭಾಸಗಳು, ಅಸ್ಪಷ್ಟತೆಗಳು ಹಾಗೂ ಕಂದರಗಳನ್ನು ತೆರೆದು ತೋರಿಸುತ್ತದೆ ಎಂದು ಮೆಟೀರಿಯಲಿಸ್ಟ್ ವಿಮರ್ಶಕರು ಹೇಳುತ್ತಾರೆ. ಇಂತಹ ವಿಶ್ಲೇಷಣೆಗಾಗಿ ಬೇಕಾಗುವ ಪರಿಕರಗಳನ್ನು ಆ ಪಠ್ಯಗಳಲ್ಲೇ ಇರುವ ಕೆಲವು ಲಕ್ಷಣಗಳು ಸೂಚಿಸುತ್ತವೆ. ತಾತ್ವಿಕತೆಯು ತನ್ನೊಳಗೇ ತನ್ನ ಮೌಲ್ಯಗಳನ್ನು ವಿಮರ್ಶಿಸುವ ಪರಿಕರಗಳನ್ನು ಹೊಂದಿರುತ್ತದೆ. ಇವನ್ನು ಅನುಸರಿಸಿ ಓದಿದಾಗ ಅಲ್ಲಿ ಇರುವ ಕಂದರಗಳು, ಸ್ಥಳಾಂತರಗಳು ಗಮನಕ್ಕೆ ಬರುತ್ತವೆ. ಈ ಕಂದರಗಳನ್ನು ಪಠ್ಯಗಳಲ್ಲಿ ಈ ಪ್ರಭಾವಿ ತಾತ್ವಿಕತೆಯು ಏನನ್ನು ಅಡಗಿಸಿತ್ತು ಎಂಬುದಕ್ಕೆ ಸಾಕ್ಷಿಯಾಗಿ ಬಳಸಬೇಕಾಗುತ್ತದೆ. ಲಿಂಗತ್ವವನ್ನು ಕುರಿತ ತಾತ್ವಿಕತೆಯು ಏನನ್ನು ಒದಗಿಸಿ ಇಟ್ಟಿರುತ್ತದೆ ಎಂಬುದನ್ನು ಶೋಧಿಸುವ ಪ್ರಯೋಗಗಳನ್ನು ಅಮೆರಿಕಾದ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶಕಿಯರಲ್ಲಿ ಹೆಸರಾದ ಗೈಲ್ ಗ್ರೀನ್ ಮತ್ತು ಕೊಪ್ಪೇಲಿಯಾ ಹ್ಯೂಬರ್ ಖಾನ್ ಅವರು ಮಾಡಿದರು. ಸ್ತ್ರೀವಾದಿ ವಿಮರ್ಶೆಯು ಲಿಂಗತ್ವ ಎಂಬ ತಾತ್ವಿಕತೆಯಲ್ಲಿ ಮುಚ್ಚಿ ಹಾಕಲಾಗಿರುವ ಬಿಟ್ಟ ಜಾಗಗಳು, ಅಂತರಗಳು, ಅರೆಬರೆ ಸತ್ಯಗಳು ಹಾಗೂ ವಿರೋಧಾಭಾಸಗಳನ್ನು ವಿಘಟಿಸಿ ನೋಡುತ್ತದೆ. ಆಗ ಆ ತಾತ್ವಿಕತೆಯಲ್ಲಿ ಹುದುಗಿರುವ ದಬ್ಬಾಳಿಕೆಯ ಪುರುಷ ಮಾದರಿಯ ಚಿಂತನೆ ಮತ್ತು ಸಾಮಾಜಿಕ ರೂಢಿಗಳು ಎದ್ದು ಕಾಣುತ್ತವೆ. ಆಗ ಅಲ್ಲಿ ಅವಿಸಿಡಲಾದ ಅಥವಾ ಕಡೆಗಣಿಸಲಾದ ಹೆಣ್ಣು ಅನುಭವಗಳನ್ನು ನಾವು ಪುನಾರಚಿಸಬಹುದು. 19ನೆಯ ಶತಮಾನದ ಮಹಿಳಾ ಬರಹಗಾರರು ಒಂದು ನಿಶ್ಚಿತ ವರ್ಗಕ್ಕೆ, ಬೂರ್ಜ್ವಾ ವರ್ಗಕ್ಕೆ ಸೇರಿದವರಾಗಿದ್ದರು ಮತ್ತು ಆಗ ತಾನೇ ಕಾಣಿಸಿಕೊಳ್ಳತೊಡಗಿದ್ದ ಮಧ್ಯಮ ವರ್ಗದ ಮಹಿಳಾ ಓದುಗರನ್ನು ಉದ್ದೇಶಿಸಿ ಬರೆಯುತ್ತಿದ್ದರು ಎಂದು ಲಂಡನ್ನಿನ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶಕಿ ಕೋರಾ ಕಪ್ಲಾನ್ ಗುರುತಿಸುತ್ತಾಳೆ. ಹಾಗಾಗಿಯೇ ಆ ಹಂತದ ಮಹಿಳಾ ಸಾಹಿತ್ಯದ ಪಠ್ಯಗಳು ಹೆಚ್ಚಾಗಿ ಲಿಂಗತ್ವ ಮತ್ತು ವರ್ಗ ವೈಶಿಷ್ಟ್ಯಗಳನ್ನೇ ವಸ್ತುವಾಗಿ ಹೊಂದಿರುತ್ತಿದ್ದವು. ಅನಾಥರು, ಬಡವರೂ ಆದ ನಾಯಕಿಯರನ್ನು ಮೋಹಿಸಿ ಕೈಕೊಡುವ ಪುರುಷರು, ಇವರು ಯಾವುದೇ ವರ್ಗದವರೂ ಆಗಬಹುದು ಎಂಬ ಕಥಾ ಚೌಕಟ್ಟು ಜನಪ್ರಿಯವಾಗಿತ್ತು. ಈ ಮೂಲಕ ವರ್ಗ ಮತ್ತು ಲಿಂಗತ್ವದ ಬಗೆಗಳಲ್ಲಿ ಇರುವ ಹಲವಾರು ಅಸ್ಥಿರತೆಯ ಸಂಗತಿಗಳನ್ನು ಅವು ಇಲ್ಲವೇ ಇಲ್ಲ ಎಂಬಂತೆ ತೋರಿಸಲಾಗುತ್ತಿತ್ತು ಅಥವಾ ಆ ಸಂಗತಿಗಳನ್ನು ಕಡೆಗಣಿಸಲಾಗುತ್ತಿತ್ತು. ಜೇನ್ ಐರ್ ಳ ಕಾದಂಬರಿಯಲ್ಲಿ ಅನಾಥಳೂ ಬಡವಳೂ ಆದ ನಾಯಕಿಯು
ಕಡೆಯ ಒಂದು ಹಂತದಲ್ಲಿ ಮದುವೆ ಆಗುವ ಸಂದರ್ಭ ಬಂದು ಬೂರ್ಜ್ವಾ ವರ್ಗದ ಪಿತೃಪ್ರಧಾನತೆಯ ಕ್ರಮದಡಿ ಬರುತ್ತಾಳೆ. ಆದರೆ ನಂತರದ ಕಥೆಯಲ್ಲಿ ಅವಳು ತಾನೇ ಒಪ್ಪಿ ಬಂದ ಲಿಂಗತ್ವ ಮಾದರಿಯನ್ನು ಪ್ರಶ್ನಿಸಿ ಸವಾಲೆಸೆಯುತ್ತಾಳೆ. ಇಂತಹ ಕಾದಂಬರಿಗಳು 19ನೇ ಶತಮಾನದ ಬೂರ್ಜ್ವಾ ತಾತ್ವಿಕತೆಯ ಜಟಿಲತೆಗಳನ್ನು ಹೊರಹಾಕುತ್ತವೆ. ಏಕೆಂದರೆ ಜೇನ್ ಐರ್ನಂತಹ ಲೇಖಕಿಯರ ಕಾದಂಬರಿಗಳು ಕರ್ತೃತ್ವದ ನಿರ್ವಚನದ ಬಗ್ಗೆ, ಅಂದರೆ ಬಡವರಾದ ಪುರುಷರು ಅಥವಾ ಮಹಿಳೆಯರು ತಮ್ಮನ್ನು ತಾವು ಏನೆಂದು ನಿರ್ವಚಿಸಿಕೊಳ್ಳುತ್ತಾರೆ ಎಂಬ ಬಗ್ಗೆ ಏನನ್ನೂ ಹೇಳುವುದಿಲ್ಲ. ಆದರೂ ಈ ಪಠ್ಯಗಳ ವಿಶ್ಲೇಷಣೆಯ ನೆರವಿನಿಂದ ದುಡಿಯುವ ವರ್ಗದವರ ಆಂತರ್ಯಗಳಲ್ಲಿಯೂ ಪ್ರಬಲ ದಬ್ಬಾಳಿಕೆಯ ನಿರ್ವಚನಗಳೇ ಇರುತ್ತವೆ ಎಂಬುದನ್ನು ಪುನಾರಚಿಸಲು ಸಾಧ್ಯವಾಗಬಹುದು. ಆದರೆ ಈ ದಬ್ಬಾಳಿಕೆಯ ನಿರ್ವಚನವು ಅವರೊಳಗೆ ಇಳಿದು ಅವರ ಬರಹಗಳಲ್ಲಿ ನೆಲೆಸಿದ್ದು ಹೇಗೆ ಎಂಬುದನ್ನು ಈ ಕಥೆಗಳು ಹೇಳುವುದಿಲ್ಲ ಎನ್ನುತ್ತಾಳೆ ಕಪ್ಲಾನ್. ಕೆಳವರ್ಗದ ಮಹಿಳೆಯ ಪ್ರತಿನಿಧೀಕರಣವನ್ನು ಸಾಹಿತ್ಯೇತರ ಪಠ್ಯಗಳಲ್ಲಿ ಮಾತ್ರವೇ ಕಾಣಬಹುದು. ಅದರಲ್ಲೂ ದುಡಿಯುವ ವರ್ಗದ ಮಹಿಳೆಯರು ಸ್ವತಃ ಮಾತಾಡಿದ, ಬರೆದ ಸಂಕಥನಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಕಾಣಬಹುದು ಎಂದು ಆಕೆ ಹೇಳುತ್ತಾಳೆ.